ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ನಿಮಗೆ 3 ಬ್ಲೌಸ್ಗಳನ್ನ ಕೂಡ ಒಂದೇ ಸಲ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಲೈನಿಂಗ್ನ 3 ಲೈನಿಂಗ್ನು ಕೂಡ ಒಂದೇ ಸಲ ಹಾಕೊಂಡಿದ್ದೀನಿ. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ ಹಾಕೊಳ್ಳಿ. ಅದು ಹೇಗೆ ಹಾಕಬೇಕು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಇದು ಬಂದು 34 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. 34 ಎದೆ ಸುತ್ತಳತೆ ಅಂತಂದರೆ 8.5 ಇಂಚ್ ಬರುತ್ತೆ. 8.5 ಇಂಚ್ಗೆ ನಾನು 3 ಇಂಚನ್ನ ಆ್ಯಡ್ ಮಾಡಿ 11.5 ಇಂಚ್ಗೆ ಈ ರೀತಿ ಲೈನಿಂಗ್ನ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿ ಹಿಂಗಿರೋಂಥ ಲೈನಿಂಗ್ನ 3 ಕೂಡ ಅದೇ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಇದು ಬಂದು ಒಬ್ಬರದೇ ಬ್ಲೌಸ್ ಆಗಿರುತ್ತೆ. ಒಬ್ಬರದೇ ಬ್ಲೌಸ್ ಆಗಿರೋದ್ರಿಂದ ಏನು ಮಾಡ್ತಾ ಇದ್ದೀನಿ ಅಂದರೆ ಈ ರೀತಿ ನೀಟಾಗಿ ಒಂದೇ ಸಲ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡಿದ್ರೆ ಬೇಗ ಬೇಗ ಬ್ಲೌಸ್ ಕಟಿಂಗ್ ಮಾಡ್ಕೋಬೋದು. ನೀವು 5, 4, 5 ಎಷ್ಟಿದ್ರೂ ಕೂಡ ಇದೇ ಮೆಜರ್ಮೆಂಟ್ನಲ್ಲಿ ನೀಟಾಗಿ ಹಾಕೊಂಡು ಬಿಡಿ. ಆವಾಗ ನಿಮಗೆ ಬಟ್ಟೆ ಆ ಕಡೆ ಈ ಕಡೆ ಹೋಗೋದಿಲ್ಲ. ಮತ್ತು ಇನ್ನೂ ಒಂದು ಬಂದು ಈ ರೀತಿ ಬಟ್ಟೆ ಆ ಕಡೆ ಈ ಕಡೆ ಹೋಗಬಾರ್ದು ಅಂತಂದ್ಬಿಟ್ಟು ಏನು ಮಾಡಬೇಕು, ಈ ರೀತಿ ಹಾಕಿರೋದಕ್ಕೆ ಗುಂಪಿನ್ಗಳನ್ನ ಹಾಕೊಂಡ್ಬಿಡಿ. ಆವಾಗ ನೀವು ಹೇಗೆ ಕಟ್ ಮಾಡಿದ್ರೂ ಕೂಡ ಬಟ್ಟೆ ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಹೋಗೋದಿಲ್ಲ. ಆವಾಗ ನೀವು ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ನೋಡಿ, ಈ ಕಡೆ ಫ್ರಂಟಲ್ಲಿ ಬ್ಯಾಕ್ ಸೈಡು 2 ಕಡೆಯೂ ಕಟ್ ಮಾಡಬೇಕಲ್ವ. 2 ಕಡೆಯೂ ಕೂಡ ಒಂದೊಂದು ಪಿನ್ ಹಾಕೊಂಡ್ಬಿಡಿ. ಅವಾಗೇನಾಗುತ್ತೆ, ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಹೋಗೋದಿಲ್ಲ. ನೀವು ಕಟಿಂಗ್ ಮಾಡಿದ್ರು ಬಟ್ಟೆ ಸರಿಸಿದ್ರು ಕೂಡ 3 ಕೂಡ ನೋಡಿ, ನೀವು ಹೇಗೆ ಇಟ್ಟರು ಕೂಡ ಕರೆಕ್ಟಾಗಿ ಅದೇ ಮೆಜರ್ಮೆಂಟಲ್ಲೇ ಕೂತಿರುತ್ತೆ. ಅದಕ್ಕೋಸ್ಕರನೇ ಹೇಳಿದ್ದು. ಎಕ್ಸ್ಟ್ರಾ ಪಿನ್ ಹಾಕೊಳ್ಳೋದ್ರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ ಅಲ್ವಾ. ಏನಂತಂದರೆ ನಾವು ನೀಟಾಗಿ ಮೆಜರ್ಮೆಂಟ್ ತಗೊಂಡು ಒಂದೇ ಸಲ ಕಟಿಂಗ್ ಮಾಡಿಬಿಡ್ಬೋದು. ಈ ರೀತಿ ನೀವು ಹಾಕ್ಕೊಂಡು ಕಟ್ ಮಾಡ್ಕೋತು ಅಂತಂದರೆ. ಸೊ ನೋಡಿದ್ರಲ್ವ ಯಾವ ರೀತಿ ಅಂತಂದ್ಬಿಟ್ಟು ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಟೈಲರಿಂಗ್ನ ಯಾರಾದರೂ ಹೊಸದಾಗಿ ಕಲಿಬೇಕು ಅಂತಂದರೆ ನನ್ನ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ. ನಾನು ಟೈಲರಿಂಗ್ ಕ್ಲಾಸ್ನ ಬಿಗಿನಿಂಗಿಂದ ಯಾರಿಗೆಲ್ಲ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ಬಿಗಿನಿಂಗಿಂದ ನಾನು ಹಾಕಿದ್ದೀನಿ. ಆವಾಗ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಬಿಗಿನಿಂಗಿಂದ ಕಲಿಬೇಕು ಅಂತ ಅನ್ನೋರಿದ್ದರೆ ಫಸ್ಟು ಇವಾಗ ನಾವು ಬ್ಯಾಕ್ ಪಾರ್ಟಿಂದ ಕಟ್ ಮಾಡ್ಕೊಳ್ಳೋಣ. ಫಸ್ಟು ಬ್ಯಾಕ್ ಪಾರ್ಟ್ಗೆ ನೋಡಿ, ಇದು ಬಂದು ಬ್ಯಾಕ್ ಪಾರ್ಟು. ನಾನು ಹೇಳಿದೆ ಅಲ್ವಾ, 8.5 ಇಂಚ್ಗೆ 3 ಇಂಚನ್ನ ಆ್ಯಡ್ ಮಾಡಿ 11.5 ಇಂಚ್ಗೆ ಲೈನಿಂಗ್ನ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಈ ರೀತಿ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ಕಡೆ ಸೈಡು ಇಲ್ಲಿ ಬ್ಯಾಕ್ ಪಾರ್ಟಿಂದ ಕಟಿಂಗ್ ಮಾಡ್ತಾ ಇದ್ದೀವಿ ಅಲ್ವಾ, ಅದಕ್ಕೋಸ್ಕರ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಾದಮೇಲೆ ಬೆನ್ನಿನ ಪೂರ್ಣ ಉದ್ದನ ನೋಡ್ಕೋಬೇಕು. ಈ ರೀತಿ ಅಳತೆ ಬ್ಲೌಸ್ನ ಹೀಗಿಟ್ಕೊಳ್ಳಿ. ಹೀಗಿಟ್ಕೊಂಡು ಅಳತೆ ಬ್ಲೌಸ್ನ ಕರೆಕ್ಟಾಗಿ ಟೈಟಾಗಿ ಎಳೆದಿಟ್ಕೊಳ್ಳಿ. ಎಳೆದಿಟ್ಕೊಂಡು ಹೀಗಿಟ್ಕೊಂಡು 1/2 ಇಂಚು ಮೇಲ್ಗಡೆ ಮಾರ್ಕ್ ಮಾಡ್ಕೊಳ್ಳಿ. ನಾವು ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡಿರೋದಕ್ಕೆ ಒಂದು ಲೈನ್ ಹಾಕೊಳ್ಳೋಣ. ಈ ರೀತಿ ಇಷ್ಟು ಲೈನ್ ಹಾಕೊಂಡಾದ್ಮೇಲೆ ಸೊಂಟದ ಸುತ್ತಳತೆನೂ ಕೂಡ ಇಲ್ಲೇ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಸೊಂಟದ ಸುತ್ತಳತೆನ ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸೊ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಯಾಕಂತಂದರೆ ಬ್ಯಾಕಲ್ಲಿ ಡಾಟ್ ಬರುತ್ತೆ ಅಲ್ವಾ, ಅದಕ್ಕೋಸ್ಕರ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಇದಾದಮೇಲೆ ಡೀಪ್ ನೋಡ್ಕೊಳ್ಳಿ. ಡೀಪ್ನ ಯಾವಾಗಲೂ ಕೂಡ ನಾನು ಇದೇ ಮೆಜರ್ಮೆಂಟ್ನ ತೋರಿಸ್ತೀನಿ ನೋಡಿ. ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಂಡು ಅಳತೆ ಬ್ಲೌಸ್ನ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು 1/4 ಇಂಚು ಬೇಕು ಅಂದರೆ ಮೇಲ್ಗಡೆ ಮಾರ್ಕ್ ಮಾಡ್ಕೊಳ್ಳಿ. ಇವರು 1/4 ಇಂಚಷ್ಟು ಡೀಪ್ ಜಾಸ್ತಿ ಇಡೋದಕ್ಕೆ ಹೇಳಿದ್ದಾರೆ, ಅದಕ್ಕೋಸ್ಕರ ಸ್ವಲ್ಪ ಡೀಪ್ನ ಜಾಸ್ತಿ ಇಟ್ಟಿದ್ದೀನಿ. ನೋಡಿ, ಇಲ್ಲಿಗೆ ನಮಗೆ ಡೀಪ್ ಅನ್ನೋದು ಬಂತು. ಇದಿಷ್ಟು ಆದಮೇಲೆ ಇವಾಗ ಆರ್ಮಲ್ ನೋಡ್ಕೋಬೇಕಲ್ವ. ಆರ್ಮಲ್ ನೋಡ್ಕೊಳ್ಳೋದಕ್ಕೆ ನೋಡಿ, ಈ ರೀತಿ ಸೈಡಲ್ಲೇ ತಗೊಳ್ಳಿ. ಹೀಗೆ ಫ್ರಂಟಲ್ಲಾದರೂ ತಗೋಬೋದು ಅಥವಾ ಬ್ಯಾಕಲ್ಲಾದರೂ ತಗೋಬೋದು. ಈ ರೀತಿ ಪೂರ್ತಿಯಾಗಿ ಸೈಡ್ ಫಿಟ್ಟಿಂಗ್ ಮಾಡಿರ್ತೀವಿ ಅಲ್ವಾ, ಅಲ್ಲಿಗೆ ಈ ರೀತಿ ಟೈಟಾಗಿ ಎಳೆದಿಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೆ ನಮಗೆ ಆರ್ಮಲ್ ಕೂಡ ಸಿಕ್ಕೋಯ್ತು. ಸೊ ಇದಿಷ್ಟು ಗೊತ್ತಾಯ್ತಲ್ವ. ಇವಾಗ ಎಷ್ಟಿದೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ಆರ್ಮಲ್ ಬಂದು 5.5 ಇಂಚಿದೆ. ಸೊ 34 ಎದೆ ಸುತ್ತಳತೆಗೆ ನೀವು 5.5 ಇಂಚ್ ಇಡ್ತು ಅಂತಂದರೆ ಕರೆಕ್ಟಾಗಿ ಆಗುತ್ತೆ. ಇವಾಗ ನೆಕ್ ವಿಡ್ತು ಮತ್ತು ಭುಜನ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ವಿಡ್ತು ಬಂದು 2.25 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಒಬ್ಬೊಬ್ಬರು ಕೇಳ್ತಾರೆ ಅಲ್ವಾ, ನೆಕ್ ವಿಡ್ತು 2.25 ಇಂಚ್ಗೆ ಜಾಸ್ತಿ ಆಗಲ್ವಾ ಅಂತ ಅಂದ್ಬಿಟ್ಟು. ಇದು ಬಂದು 9.5 ಇಂಚು ಇರೋದ್ರಿಂದ ಡೀಪು. ನೆಕ್ ವಿಡ್ತ್ ಬಂದು 2.25 ಇಂಚ್ ಇಟ್ಟರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ನಿಮ್ಗೇನಾದರೂ ಇನ್ನು 2.25 ಇಂಚ್ ಇಟ್ಟು ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ ಅಂತಂದರೆ ನೀವೇನು ಮಾಡಿ ಅಂತಂದರೆ 1/4 ಇಂಚ್ ಮೈನಸ್ ಮಾಡಿ 2 ಇಂಚನ್ನ ಕೂಡ ಇಟ್ಕೋಬೋದು. ಯಾಕಂತಂದರೆ ಒಬ್ಬೊಬ್ರದ್ದು ಭುಜ ಒಂದೊಂದು ರೀತಿ ಇರುತ್ತೆ. ಒಬ್ಬೊಬ್ಬರಿಗೆ ಭುಜ ಅನ್ನೋದು ಚಿಕ್ಕದಾಗಿರುತ್ತೆ. ಅವ್ರೇನು ಮಾಡಿ ಸ್ವಲ್ಪ ಮೈನಸ್ನ ಮಾಡ್ಕೊಳ್ಳಿ. ಮೈನಸ್ ಮಾಡ್ಕೊಂಡು ಈ ರೀತಿ 2 ಇಂಚ್ಗೆ ಇಟ್ಕೊಳ್ಳಿ. ಇದಾದಮೇಲೆ 3 ಇಂಚು ಭುಜನ ಮಾರ್ಕ್ ಮಾಡ್ಕೋತಾ ಇದ್ದೀನಿ.
ಇವಾಗ ಹಾರ್ಮೋಲ್ ಮತ್ತು ಭುಜಾನ ಎರಡನ್ನೂ ಕೂಡ ಜಾಯಿಂಟ್ ಮಾಡ್ಕೊಳ್ಳೋಣ. ಇದಿಷ್ಟು ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ. ಅಕಸ್ಮಾತ್ ನಿಮಗೆ ಅದರಲ್ಲಿ ರೌಂಡ್ ಶೇಪ್ ಕೊಡೋದಕ್ಕೆ ಬರೋದಿಲ್ಲ ಅಂತನ್ನೋರು ಈ ರೀತಿ ಕರ್ವ್ ಸ್ಕೇಲ್ನ ತಂದು ಇಟ್ಕೋಬೋದು. ನೋಡಿ ಹೀಗಿರುತ್ತೆ. ಅದನ್ನು ಸ್ಕೇಲ್ನು ಕೂಡ ಈ ರೀತಿ ಇಟ್ಕೊಂಡು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಇನ್ನೂ ಕೂಡ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಸೊ ಬಿಗಿನರ್ಸ್ ಹತ್ರ ಈ ರೀತಿ ಕರ್ವ್ ಸ್ಕೇಲ್ ಇರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಹಾಗೇ ಮಾರ್ಕ್ ಮಾಡಿ ತೋರಿಸ್ತೆ. ಇದಾದ ನಂತರ ನಾವು ಡೀಪ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಈ ಪಿನ್ನನ್ನು ಈ ಕಡೆ ಹಾಕೋತೀನಿ. ಇಲ್ಲಿ ಬಂದು ನಾವು 2.25 ಇಂಚ್ ಇಟ್ಟಿದ್ದೀವಿ. ಇಲ್ಲಿ ಬಂದು 2.25 ಇಂಚ್ಗೆ ಇಟ್ಕೊಳ್ಳಿ. ನಿಮಗೆ ಇನ್ನೂ ಬ್ರಾಡ್ ಬೇಕು ಅಂತಂದ್ರೂ ಕೂಡ ಇಟ್ಕೋಬೋದು. ನಿಮಗೆ ಎಷ್ಟು ಬ್ರಾಡ್ ಬೇಕು ಅನಿಸುತ್ತೆ ಆ ರೀತಿ ಇಟ್ಕೋಬೋದು. ಸೊ ನಾನು ಅವರು ಜಾಸ್ತಿ ಬ್ರಾಡಾಗಿ ಯೂಸ್ ಮಾಡೋದಿಲ್ಲ, ಕೆಳಗಡೆ ಬೇಕಾದರೆ ಡೀಪ್ ಜಾಸ್ತಿ ಇರಲಿ, ಬಟ್ ಹಿಂಗೆ ಅಗಲ ಬ್ರಾಡಾಗಿ ಬೇಡ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ನಾನು ಬ್ರಾಡಾಗಿ ಇಡ್ತಾ ಇಲ್ಲ. ಇದಾದಮೇಲೆ ಈ ರೀತಿ ರೌಂಡ್ ಶೇಪ್ ಕೊಡಿ. ಸೊ ನೀವು ಇಲ್ಲೂ ಬೇಕಾದರೆ ಈ ರೀತಿ ಸ್ಕೇಲ್ನ ಇಟ್ಕೊಂಡು ರೌಂಡ್ ಶೇಪ್ ಅನ್ನೋದನ್ನು ಕೊಡ್ಬೋದು. ನೋಡಿ ಹೀಗೆ ರೌಂಡ್ ಶೇಪ್ ಕೊಡ್ಬೋದು. ಇದು ನಿಮಗೆ ಗೊತ್ತಾಯ್ತಲ್ವ. ಇದಾದ ನಂತರ ಎದೆ ಸುತ್ತಳತೆನ ಮಾರ್ಕ್ ಮಾಡ್ಕೊಳ್ಳೋಣ. ಎದೆ ಸುತ್ತಳತೆ ಬಂದು 8.25 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಎದೆ ಸುತ್ತಳತೆ ಮತ್ತು ಇದು ಎರಡನ್ನೂ ಕೂಡ ಜಾಯಿಂಟ್ ಮಾಡ್ಕೊಳ್ಳಿ. ಸೊ ನೀವು ಕೇಳ್ಬೋದು ಸ್ವಿಮ್ಮಿಂಗ್ ಲೆಸ್ಗೆ ಯಾಕೆ ಇಷ್ಟೊಂದು ಬಿಟ್ಟಿದ್ದೀರಾ ಅಂತ ಅಂದ್ಬಿಟ್ಟು. ಯಾಕಂತಂದರೆ ಬಿಗಿನರ್ಸ್ಗೆ ಸ್ಟಿಚಿಂಗ್ ಮಾಡುವಾಗ ನಿಮಗೇನು ಡೌಟ್ಸ್ ಇರಬಾರ್ದು ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಇಲ್ಲಿ ಒಂದು 2 ಇಂಚಷ್ಟು ಬಿಟ್ಟರೂ ಕೂಡ ನಿಮಗೆ ಸಾಕಾಗುತ್ತೆ. ಬೇಡ ಅಂತ ಅನ್ನೋರು ಅದನ್ನು ಕಟಿಂಗ್ ಮಾಡಿ ತೆಗೀರಿ, ಎಕ್ಸ್ಟ್ರಾ ಇರೋದನ್ನು ಕಟಿಂಗ್ ಮಾಡಿ ತೆಗೀರಿ. ಇದಿಷ್ಟ ಆಯ್ತಲ್ವ. ಇವಾಗ ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ. 3.25 ಇಂಚ್ಗೆ ಬ್ಯಾಕ್ ಡಾಟ್ನ ಮಾಡ್ತಾ ಇದ್ದೀನಿ, ಅಥವಾ 3 ಇಂಚ್ಗೂ ಕೂಡ ಮಾಡ್ಕೋಬೋದು. ಭುಜದ ಮಧ್ಯದಿಂದ ತಗೊಳ್ಳಿ. ಭುಜದ ಮಧ್ಯದಿಂದ ತಗೊಂಡು ಈ ಕಡೆ 1/4 ಇಂಚು, ಹಾಗೆಯೇ ಈ ಕಡೆ 1/4 ಇಂಚು. ಸೊ ಇದಿಷ್ಟು ಗೊತ್ತಾಯ್ತಲ್ವ. ಇದರಲ್ಲಿ ಏನೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಇವಾಗ 3 ಕೂಡ ಒಟ್ಟಿಗೆ ಕಟ್ ಮಾಡ್ಕೊಳ್ಳೋಣ. ನೋಡಿ ಇವಾಗ 3 ಪೀಸ್ ಇದೆ. ಒಂದು ಕಡೆ ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಇವಾಗ ಕಟ್ ಮಾಡ್ತು ಅಂತಂದರೆ ನಿಮಗೆ 3 ಪೀಸ್ ಕೂಡ ಕಟಿಂಗ್ ಆಗುತ್ತೆ. ಅದಕ್ಕೋಸ್ಕರನೇ ಹೇಳಿದ್ದು, ಪಿನ್ ಹಾಕೊಂಡು ಬಿಟ್ಟರೆ ನೋಡಿ ನಾವು ಹೇಗೆ ತಿರುಗಿಸ್ಕೊಂಡ್ರೂ ಕೂಡ ಬಟ್ಟೆ ಒಂದು ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಹೋಗೋದಿಲ್ಲ. ನಿಮ್ಮದು ಒಂದೇ ಹೇಳ್ತಿದ್ದು 5 ಬ್ಲೌಸ್ 6 ಬ್ಲೌಸ್ ಇತ್ತು ಅಂತಂದ್ರೂ ಕೂಡ ನೀವು ಇದೇ ರೀತಿ ಕಟ್ ಮಾಡ್ಕೋಬೋದು. ಆವಾಗ ನಿಮಗೆ ಒಂದೇ ಸಲ ಕಟಿಂಗ್ ಆಗುತ್ತೆ. ನೋಡಿ ಹೀಗೆ ಸೊಂಟ ಸುತ್ತಳತೆ ಹತ್ರ ಒಂದು ನಾಚ್ ಹಾಕೊಂಡ್ಬಿಡಿ. ಹೀಗೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು, ಹಾಗೆಯೇ ಎದೆ ಸುತ್ತಳತೆ ಹತ್ರ ಒಂದು ನಾಚ್ ಹಾಕೊಂಡ್ಬಿಡಿ. ನಿಮಗೆ ಸೈಡ್ ಫಿಟ್ಟಿಂಗ್ ಮಾಡುವಾಗ ಈಸಿ ಆಗುತ್ತೆ. ಅಲ್ಲಿಗೇನೆ ಬಂತು ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನೋಡಿ ಈ ರೀತಿ 3 ಪೀಸ್ಗಳು ಕೂಡ ರೆಡಿ ಆಯಿತು. ಸೊ ಇವಾಗ ಇದನ್ನು ಸೈಡ್ಗೆ ಇಡೋಣ. ಇದಾದಮೇಲೆ ಇಲ್ಲಿ ನಾವು ಈ ಕಡೆ ಸೈಡ್ ಕಟ್ ಮಾಡ್ಕೊಂಡ್ವಿ ಅಲ್ವಾ. ಇದಾದಮೇಲೆ ಇಲ್ಲಿ ಫ್ರಂಟ್ನ ಕಟ್ ಮಾಡ್ಕೊಳ್ಳೋಣ. ಫ್ರಂಟಲ್ಲೂ ಕೂಡ ಅಷ್ಟೇ ಅದೇ ರೀತಿ ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಕಟ್ ಮಾಡ್ಕೊಂಡ್ವಿ ಅಲ್ವಾ, ಅದೇ ರೀತಿ ಫ್ರಂಟಲ್ಲೂ ಕೂಡ ಕಟ್ ಮಾಡ್ಕೋಬೇಕು. 2.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದು 5.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದನ್ನು ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಡೈಲಿ ನೀವು ವೀಡಿಯೋಸ್ನ ನೋಡ್ತಾ ಇದ್ದೀವಿ ಅಂತಂದರೆ ನಿಮಗೆ ಒಂದು ಐಡಿಯಾ ಬಂದುಬಿಡುತ್ತೆ ಯಾವ್ಯಾವ ಅಳತೆಗೆ ಎಷ್ಟೆಷ್ಟು ತಗೋಬೇಕು ಅಂತ ಅಂದ್ಬಿಟ್ಟು. ಇದು ನನ್ನ ಡೈಲಿ ವೀಡಿಯೋಸ್ನ ನಾನು ಕಟಿಂಗ್ ಮಾಡೋದನ್ನು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ, ಯಾವ ರೀತಿ ಈಸಿಯಾಗಿ ಕಟ್ ಮಾಡ್ಕೋಬೋದು ಅಂತ. ಬ್ಯಾಕಲ್ಲಿ 1/2 ಇಂಚ್ 1 ಇಂಚ್ಗೆ ಕಟ್ ಮಾಡ್ಕೊಂಡ್ವಿ ಅಲ್ವಾ. ಫ್ರಂಟಲ್ಲಿ 1/2 ಇಂಚು ಸಾಕು. ಒಬ್ಬರು ಹೇಳ್ತಾರೆ 3/4 ಇಂಚು 1/4 ಇಂಚು ಆ ಥರ ಕಟ್ ಮಾಡಿ ಅಂತ ಹೇಳ್ತಾರೆ. ನಾನು ಸುಮಾರು ಬ್ಲೌಸಸ್ನ ಸ್ಟಿಚ್ ಮಾಡಿದ್ದೀನಿ. ಈ ರೀತಿ 1/2 ಇಂಚು 1 ಇಂಚನ್ನ ತೊಗೊಂಡ್ರೆ ನಿಮ್ಗೆ ಯಾವುದೇ ರೀತಿ ರಿಂಕಲ್ಸ್ ಬರೋದಿಲ್ಲ, ಕರೆಕ್ಟಾಗಿಯೇ ಇರುತ್ತೆ. ಸೊ ಇಲ್ಲಿ ನಾವು ಕರ್ವ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಕೂಡ ರೌಂಡ್ ಶೇಪ್ ಕೊಡ್ಬೋದು. ಇಲ್ಲ ಅಂತಂದರೆ ಹಾಗೇ ಕೊಟ್ಕೋತೀನಿ ಅಂದರೂ ಕೊಡಿ. ಸೊ ನಾನು 2 ಮೆಥಡ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ. ಯಾರ ಹತ್ರ ಕರ್ವ್ ಸ್ಕೇಲ್ ಇದೆ ಅವರು ಈ ರೀತಿ ಕೊಡಿ. ಇದಾದಮೇಲೆ ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೊಳ್ಳೋಣ. ಅಳತೆ ಬ್ಲೌಸ್ನ ಈ ರೀತಿ ನೀಟಾಗಿ ಇಟ್ಕೊಳ್ಳಿ. 1/2 ಇಂಚು ಮೇಲ್ಗಡೆನೆ ಬಿಟ್ಟು ಅಳತೆನೇ ತಗೊಳ್ಳಿ ಒಟ್ಟಿಗೆ. ಯಾಕಂತಂದರೆ ಮತ್ತೆ ಒಂದು ಸಲ ಬಿಡೋದು ಅಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ 1/2 ಇಂಚನ್ನ ಮೇಲ್ಗಡೆನೆ ಬಿಟ್ಟು ತಗೋತಾ ಇದ್ದೀನಿ. ನೋಡಿ 6.25 ಇಂಚು ನಮಗೆ ಫ್ರಂಟ್ ಡೀಪ್ ಅನ್ನೋದು 6.25 ಇಂಚ್ಗೆ ಬರ್ತಾ ಇದೆ. ಸೊ 6.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಬಂದು 2.25 ಇಂಚ್ ಇದೆ ಅಲ್ವಾ, ಇಲ್ಲಿ ಬಂದು 2.25 ಇಂಚು ಅಥವಾ 3 ಇಂಚ್ವರೆಗೂ ಕೂಡ ನೀವು ಬ್ರಾಡ್ನ ಇಟ್ಕೋಬೋದು. ಇದನ್ನು ಕೂಡ ಈ ಕಡೆ ಸೈಡ್ ಹಾಕ್ಕೊಳ್ಳೋಣ.
ನೋಡಿ ಹೀಗೆ ಈ ರೀತಿ ಬ್ರಾಡ್ ಇಟ್ಕೊಂಡು ರೌಂಡ್ ಶೇಪ್ ಅನ್ನೋದನ್ನು ಕೊಡಿ. ಆವಾಗ ನಿಮಗೆ ನೀಟಾಗಿ ರೌಂಡ್ ಶೇಪ್ ಅನ್ನೋದು ಬರುತ್ತೆ. ಸೊ ಇದಿಷ್ಟು ಗೊತ್ತಾಯ್ತಲ್ವಾ. ಇದಾದಮೇಲೆ ಭುಜದಿಂದ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿರ್ತೀವಿ ಅಲ್ವಾ, ಅಲ್ಲಿವರೆಗೂ ಕೂಡ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚು ಮೇಲ್ಗಡೆ ಬಿಟ್ಟೇನೆ ಮಾರ್ಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ಸೈಡ್ ಫಿಟ್ಟಿಂಗು ಆರ್ಮೋಲಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಮತ್ತೆ ಉಕ್ಸ್ಪಟ್ಟಿಯಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ನೋಡ್ಕೋಬೇಕು. ಮತ್ತು ಉಕ್ಸ್ಪಟ್ಟಿಯಿಂದ ನೆಕ್ ಹತ್ರ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲಿ 1 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಇಲ್ಲಿ ಡಾಟ್ಗೂ ಕೂಡ 1/4 ಇಂಚು ಅರ್ಧ ಇಂಚು ಹೋಗುತ್ತೆ. ಇಲ್ಲಿ ನಿಮಗೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೂ ಕೂಡ ಅರ್ಧ ಇಂಚು ಹೋಗುತ್ತೆ. ಈ ರೀತಿ ನೀಟಾಗಿ ಶೇಪ್ ಕೊಟ್ಟರೆ ಅದು ನಿಮಗೆ ರೆಡಿ ಆಗುತ್ತೆ ಬೆಲ್ಟ್ ಪಟ್ಟಿ ಕೂಡ. ಇದಾದಮೇಲೆ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಡಾಟ್ ಪಾಯಿಂಟ್ಗೆ ಫಸ್ಟ್ 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದಾದ ನಂತರ ಇಲ್ಲಿ ಬಂದು ನಾವು ಈ ರೀತಿ ರೌಂಡ್ ಶೇಪ್ ಕೊಟ್ಟಿರ್ತೀವಿ ಅಲ್ವಾ, ಅದ್ರ ಪಕ್ಕದಲ್ಲೇ ತಗೊಳ್ಳಿ 3.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ಭುಜದ ಮಧ್ಯದಿಂದ ತಗೊಳ್ಳಿ 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು. ಇಲ್ಲಿ ನೀವು ಏನು ಚೇಂಜಸ್ ಮಾಡಬೇಕು ಅಂತಂದರೆ, ನಿಮಗೆ ಈ ರೀತಿ ಅಳತೆಲಿ ಸ್ಟಿಚ್ ಮಾಡಿಕೊಂಡು ಕೂಡ ನಿಮಗೆ ಚೆಸ್ಟ್ ಹತ್ರ ಟೈಟ್ ಆಗ್ತಾ ಇದೆ ಅಂತಂದರೆ ಈ ಕಡೆ 1 ಇಂಚ್ ತಗೊಳ್ಳಿ, ಈ ಕಡೆ 1 ಇಂಚ್ ತಗೊಳ್ಳಿ. ಆಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದಿಷ್ಟು ಗೊತ್ತಾಯ್ತಲ್ವ. ಎದೆ ಸುತ್ತಳತೆ ಬಂದು 9 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಯಾಕಂತಂದರೆ ಇಲ್ಲಿ ಉಕ್ಸ್ಪಟ್ಟಿ ಮತ್ತು ಕಾಜಪಟ್ಟಿಗೆ ಅರ್ಧ ಇಂಚ್ ಹೋಗುತ್ತೆ. ಆವಾಗ ನಿಮಗೆ 9 ಇಂಚ್ ಅನ್ನೋದು ಪರ್ಫೆಕ್ಟಾಗಿ ಆಗುತ್ತೆ. ಸೊ ಇದಿಷ್ಟು ಆಯ್ತಲ್ವ. ಇದನ್ನು ಇವಾಗ ಕಟಿಂಗ್ ಮಾಡಿ ತೆಗೆದುಬಿಡೋಣ. ಇದು 3 ಬ್ಲೌಸ್ಗಳು ಬೇರೆ ಬೇರೆ ಕಲರ್ ಇದ್ದರೂ ಕೂಡ ಹೇಗೆ ನಾವು ಒಂದೇ ಸಲ ಸ್ಟಿಚ್ ಮಾಡೋದು, 3 ಬ್ಲೌಸ್ನು 1 ಅವರಲ್ಲೆಲ್ಲ ಹೇಗೆ ರೆಡಿ ಮಾಡೋದು ಅಂತಂದ್ಬಿಟ್ಟು ನೆಕ್ಸ್ಟ್ ನಾನು ಹಾಕ್ತೀನಿ ವಿಡಿಯೋದಲ್ಲಿ. ಇದರದ್ದು ಸ್ಟಿಚಿಂಗ್ ವಿಡಿಯೋನೂ ಕೂಡ ಹಾಕ್ತೀನಿ 3 ಬ್ಲೌಸ್ದು. ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಬೇಗ ಬ್ಲೌಸ್ ಹೇಗೆ ಸ್ಟಿಚ್ ಮಾಡೋದು ಅಂತಂದ್ಬಿಟ್ಟು. ಸೊ ಇದಿಷ್ಟು ಆಯ್ತಲ್ವ. ಇವಾಗ ಇಲ್ಲಿ 2 ತಗೊಂಡು ನೀಟಾಗಿ ಓಪನ್ ಮಾಡ್ಕೊಂಡ್ಬೇಡಿ. ನಿಮ್ಗೇನಾದರೂ ಇಲ್ಲಿ ಡಾಟ್ ಪಾಯಿಂಟ್ ನಾವು ಮಾರ್ಕ್ ಮಾಡಿರೋದು 1ಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀವಿ, ಇನ್ನು ಬೇರೆ ಅದಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ಏನು ಮಾಡಿ ಅಂತಂದರೆ ಈ ರೀತಿ ಸ್ಕೇಲ್ ತಗೊಳ್ಳಿ. ನಿಮ್ಮ ಹತ್ರ ಮಾರ್ಕರ್ ಇದ್ದರೆ ಮಾರ್ಕರ್ನಾದ್ರು ತಗೊಳ್ಳಿ, ಇಲ್ಲ ಈ ಗುಂಡ್ಪಿಂದು ಇರುತ್ತೆ ಅಲ್ವಾ, ಇದನ್ನಾದರೂ ತಗೊಂಡು ಈ ರೀತಿ ನಾವು ಮಾರ್ಕ್ ಮಾಡಿರೋದಕ್ಕೆ ಈ ರೀತಿ ಅನ್ನಬೇಕು. ಅವಾಗ ಏನಾಗುತ್ತೆ, ನಮಗೆ ಬೇರೆ ಬಟ್ಟೆಗಳಲ್ಲೂ ಕೂಡ ಮಾರ್ಕ್ ಅನ್ನೋದು ಇಳ್ಕೊಳ್ಳುತ್ತೆ. ಆವಾಗ ಇದೇ ಮಾರ್ಕ್ ಮೆಜರ್ಮೆಂಟಲ್ಲಿ ನೀವು ಮಾರ್ಕ್ ಮಾಡ್ಬೋದು, ಇಲ್ಲ ಈ ರೀತಿ ಸ್ಕೇಲಲ್ಲಾದರೂ ಕೂಡ ಮಾರ್ಕ್ ಮಾಡ್ಕೋಬೋದು. ಹೀಗೆ ನೋಡಿ. ಇಲ್ಲೂ ಕೂಡ ಮಾರ್ಕ್ ಅನ್ನೋದು ಇಳ್ಕೊಂಡಿದೆ ಅಲ್ವಾ, ಇಲ್ಲಿ ನಾವು ಲೈನ್ನ ಎಳ್ಕೋಬೋದು. ನೋಡಿ ಇಲ್ಲೂ ಕೂಡ ಇಳ್ಕೊಂಡಿದೆ. ಸೊ ಈ ರೀತಿ ಮಾಡಿಕೊಂಡು ನೀವು ಒಂದ್ಸಲ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ತು ಅಂತಂದರೆ ಈ ರೀತಿ ನೀವು ಯೂಸ್ ಮಾಡ್ಕೋಬೋದು. ಸೊ ಇದಿಷ್ಟು ನಿಮಗೆ ಗೊತ್ತಾಯ್ತಲ್ವ. ಇವಾಗ ಸ್ಲೀವ್ಸ್ ಕಟಿಂಗ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ಎಕ್ಸ್ಟ್ರಾ ಇರೋವಂಥದ್ದನ್ನೇ ಇದನ್ನು ನಾವು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಯೂಸ್ ಮಾಡ್ಕೋಬೋದು. ಸೊ ಇದಿಷ್ಟು ಗೊತ್ತಾಯ್ತಲ್ವ. ಇವಾಗ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಫಸ್ಟು ಬಟ್ಟೆಗಳನ್ನ ಫೋಲ್ಡ್ ಮಾಡ್ಕೊಳ್ಳೋಣ. ಫಸ್ಟು ಒಂದನ್ನು ಕಟ್ ಮಾಡ್ಕೊಂಡು ಬಿಡೋಣ. ಒಂದು ಕಟ್ ಮಾಡಿಕೊಂಡು ಅದೇ ಅಳತೆಗೆ 2 ಕೂಡ ಕಟ್ ಮಾಡ್ಕೋಬೋದು, ಇಲ್ಲ 3 ಒಂದೇ ಸಲ ಕೂಡ ಕಟ್ ಮಾಡ್ಬೋದು. ಬಟ್ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದನ್ನು ಫಸ್ಟು ಕಟ್ ಮಾಡಿ ತೋರಿಸ್ಬಿಡ್ತೀನಿ. ಅದಾದಮೇಲೆ ಬೇಕಾದರೆ 3 ಇದೇ ಅಳತೆಯನ್ನು ಇಟ್ಟು ಅದನ್ನು ಕಟ್ ಮಾಡ್ಕೋಬೋದು. ಫಸ್ಟ್ ಈ ರೀತಿ 1/2 ಇಂಚ್ಗೆ ಒಂದು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದಮೇಲೆ ಅಳತೆ ಬ್ಲೌಸ್ನ ಹೀಗೆ ಇಟ್ಕೋಬೇಕು. 1/2 ಇಂಚು ಬಿಟ್ಟೇನೆ ಇಟ್ಕೊಳ್ಳಿ. ನೋಡಿ 1/2 ಇಂಚ್ಗೆ ಇಲ್ಲ ಅಂದರೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಡಿ. ಮಾರ್ಕ್ ಮಾಡಿಕೊಂಡು 1/2 ಇಂಚ್ ಬಿಟ್ಟೇನೆ ಇಟ್ಕೊಂಡು ಮುಂಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು. ಸ್ಲೀವ್ಸ್ದ ಲೆಂತ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಆರ್ಮಲ್ ಹತ್ರ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟು ಮಾರ್ಕ್ ಮಾಡ್ಕೊಂಡಾದಮೇಲೆ ನೀವು ಈ ರೀತಿ ಕರ್ವ್ ಸ್ಕೇಲಲ್ಲಾದರೂ ಕೂಡ ಮಾಡ್ಕೋಬೋದು. ನೋಡಿ ಹೀಗೆ ಈಗ ಇಟ್ಕೊಂಡಾದರೂ ಮಾಡ್ಬೋದು. ಇಲ್ಲ ಅಂತಂದರೆ 1.5 ಇಂಚ್ವರೆಗೂ ಕೂಡ ಯಾವುದೇ ರೀತಿ ಶೇಪ್ ಬರಬೇಡಿ. 1.5 ಇಂಚ್ ಆದಮೇಲೆ ಈ ರೀತಿ ಶೇಪ್ ಕೊಟ್ಕೊಂಡು ಕೂಡ ಮಾಡ್ಬೋದು.
ಸೊ ಇದು ನಿಮಗೆ ಗೊತ್ತಾಯ್ತಲ್ವ. ನಿಮಗೆ ಸ್ಲೀವ್ಸ್ ಕಟಿಂಗ್ ಏನಾದರೂ ಗೊತ್ತಾಗಲಿಲ್ಲ ಅಂತಂದರೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ನಾನು ಸಪ್ರೇಟ್ ವೀಡಿಯೋಗಳನ್ನ ಮಾಡಿದ್ದೀನಿ, ಸುಮಾರು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದಿಷ್ಟು ಆದಮೇಲೆ ಇದನ್ನು ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಪೀಸ್ ಇರೋವಂಥದ್ದನ್ನು ಬೆಲ್ಟ್ ಪಟ್ಟಿಗೆ ನೀವು ಯಾವುದೇ ಅಳತೆ ಬ್ಲೌಸ್ ಕೊಟ್ಟರು ಇದೇ ಮೆಜರ್ಮೆಂಟಲ್ಲಿ ಬೆಲ್ಟ್ ಪಟ್ಟಿ ಕಟ್ ಮಾಡಿ, ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ 3.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, 3 ಇಂಚ್ಗೆ ಅಥವಾ 2.25 ಇಂಚ್ಗೊಂದು ಮಾರ್ಕ್ ಮಾಡ್ಕೊಳ್ಳಿ, 2.5 ಇಂಚ್ಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದನ್ನು ಬೆಲ್ಟ್ ಪಟ್ಟಿನ ಈ ರೀತಿ ನೀಟಾಗಿ ಶೇಪ್ ಕೊಡಿ. ಬೆಲ್ಟ್ ಪಟ್ಟಿದು ಲೆಂತ್ ಎಷ್ಟಿರಬೇಕು ಅಂತ ಅಂದ್ಬಿಟ್ಟು ಗೊತ್ತಾಗಲಿಲ್ಲ ಅಂತಂದರೆ ಉಕ್ಸ್ಪಟ್ಟಿ ಆದರೂ ತಗೊಳ್ಳಿ ಅಥವಾ ಕಾಜಾ ಪಟ್ಟಿನಾದರೂ ತಗೊಳ್ಳಿ. ಸೀಮಿಂಗ್ ಅಲೈಸಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀವಿ ಅಲ್ವಾ, ಅದನ್ನು ಸೇರಿಸಿ ಇಟ್ಕೊಂಡು ಈ ರೀತಿ ಉದ್ದ ನೋಡ್ಕೊಳ್ಳಿ. ಅದು ಎಷ್ಟು ಉದ್ದ ಇದೆ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೀವು ಕಟಿಂಗ್ ಮಾಡ್ಕೋಬೋದು. ನೋಡಿ ಬೆಲ್ಟ್ ಪಟ್ಟಿ ಕೂಡ ರೆಡಿ ಆಯಿತು. ಸೊ ಇದನ್ನು ಇವಾಗ ಇನ್ನೂ 2 ಬ್ಲೌಸ್ ಪೀಸ್ ಇದೆ ಅಲ್ವಾ, ಅದನ್ನು ಈ ಸ್ಲೀವ್ಸ್ನ ಈ ಕಡೆ ಸೈಡ್ಗೆ ಇಟ್ಕೊಂಡು ಇದನ್ನು ಕೂಡ ಈ ರೀತಿ 4 ಫೋಲ್ಡಿಂಗ್ ಮಾಡ್ಕೊಳ್ಳಿ. 4 ಫೋಲ್ಡಿಂಗ್ ಮಾಡಿಕೊಂಡು ಇದನ್ನು ಇದ್ರ ಮೇಲ್ಗಡೆ ಇಟ್ಟು ನೀಟಾಗಿ ಕಟ್ ಮಾಡ್ಕೊಂಡ್ಬಿಡಿ. ಸೊ ನೋಡಿ 2 ಸ್ಲೀವ್ಸ್ ಕೂಡ ಆಯಿತು. ಅದೇ ರೀತಿ ಬೆಲ್ಟ್ ಪಟ್ಟಿನೂ ಕೂಡ ಇದ್ರ ಮೇಲ್ಗಡೆ ಇಟ್ಟು ಕಟ್ ಮಾಡ್ಕೊಂಡು ಬಿಡೋಣ. ನೋಡಿ ಬೆಲ್ಟ್ ಪಟ್ಟಿ ಕೂಡ ರೆಡಿ ಆಯ್ತಲ್ವ. ಮತ್ತೆ ಇನ್ನೊಂದು ಪೀಸ್ ಇದೆ, ಇನ್ನೊಂದು ಪೀಸ್ನು ಕೂಡ ಅದೇ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನಾನು ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಒಂದೊಂದಾಗಿ ತೋರಿಸ್ತೆ. ನೀವು ಬೇಕು ಅಂತಂದರೆ 3 ಒಟ್ಟಿಗೆ ಫೋಲ್ಡಿಂಗ್ ಮಾಡಿಕೊಂಡು ಕೂಡ ಕಟಿಂಗ್ ಮಾಡ್ಕೋಬೋದು. ಸೊ ಯಾರಿಗೆಲ್ಲ ಕನ್ಫ್ಯೂಸ್ ಆಗಲ್ಲ ಅಂತನ್ನೋರು ಈ ರೀತಿ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಫಸ್ಟು ಒಂದು ಸಣ್ಣ ಕಟ್ ಮಾಡ್ಕೊಂಡು ಬಿಡೋಣ. ಇದಾದಮೇಲೆ ಇದನ್ನು ಇದ್ರ ಮೇಲ್ಗಡೆ ನೀಟಾಗಿ ಇಟ್ಕೊಳ್ಳಿ. ಸೊ 3 ಸ್ಲೀವ್ಸು ಕೂಡ ರೆಡಿ ಆಯ್ತಲ್ವ. ಒಂದು ನಾಚ್ ಹಾಕೊಳ್ಳಿ. ಇದನ್ನು ಕೂಡ ಅಷ್ಟೇ ಬೆಲ್ಟ್ ಪಟ್ಟಿ ಕಟ್ ಮಾಡಿಕೊಂಡ್ರೆ ಇದು ಕೂಡ ರೆಡಿ ಆಯಿತು. ಹಾಗೆಯೇ ಇದನ್ನು ನಾನು ಹೇಗೆ ಫ್ರಂಟ್ ಶೇಪ್ ತಗೋತೀನಿ, ಸ್ಟಿಚಿಂಗ್ ಮಾಡುವಾಗಲೇ ಫ್ರಂಟ್ ಶೇಪ್ನ ತಗೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಯಾಕಂತಂದರೆ ಬಿಗಿನರ್ಸ್ ಏನಾಗಿರುತ್ತೆ ಅಂತಂದರೆ, ಬಿಗಿನರ್ಸ್ ನೀವು ಫಸ್ಟೇ ಸ್ಟಿಚ್ ಮಾಡ್ಕೊಂಡು ಬಿಡ್ತೀರಾ ಅಂತಂದರೆ ಉಲ್ಟಾ ಸೀದಾ ಆಗುವಂಥ ಸಾಧ್ಯತೆ ಇರುತ್ತೆ. ಈ ಕಡೆ ಸೈಡು, ಈ ಕಡೆ ಸೈಡು. ಅದಕ್ಕೋಸ್ಕರ ಏನು ಮಾಡಿ, ಈ ರೀತಿ ಇಟ್ಕೊಂಡು ಇದನ್ನು 1 ಇಂಚು ಹಿಂದೆ ಎಳ್ಕೊಳ್ಳಿ. ಈ ರೀತಿ ಹಿಂದೆ ಎಳ್ಕೊಂಡಾಗ ಇಲ್ಲಿ ನಿಮಗೆ ಒಂದು ಶೇಪ್ ಅನ್ನೋದು ರೆಡಿ ಆಗುತ್ತೆ. ಅದನ್ನು ನೀವು ಕಟಿಂಗ್ ಮಾಡ್ಕೋಬೋದು. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಹಿಂದೆ ಎಳ್ಕೊಂಡಾಗ ಇಲ್ಲಿ ಶೇಪ್ ಬರುತ್ತೆ. ನೋಡಿ ಇಲ್ಲಿ ಶೇಪ್ ಬಂತಲ್ವ, ಇದನ್ನು ಕಟ್ ಮಾಡಿಕೊಂಡ್ರೆ ನಿಮಗೆ ಫ್ರಂಟ್ ಶೇಪ್ ಕೂಡ ರೆಡಿ ಆಯ್ತೆ. ಸೊ ನೋಡಿದ್ರಲ್ವ 3 ಬ್ಲೌಸ್ನ ಹೇಗೆ ಕಟ್ ಮಾಡೋದು ಅಂತ. ಇದು 3 ಬ್ಲೌಸ್ನ ಒಂದೇ ಸಲ ಹೇಗೆ ಸ್ಟಿಚ್ ಮಾಡೋದು ಅಂತ ಅಂದ್ಬಿಟ್ಟು ಕೂಡ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ವೀಡಿಯೋ ಹೆಲ್ಪ್ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.